ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಸ್ಟುಡಿಯೋಸ್. ಸೊ ವೀಕ್ಷಕರೇ, ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಒನ್ ಆಫ್ ಮೈ ಫೇವ್ರೆಟ್ ಟಾಪಿಕ್ ಇಟ್ ಇಸ್ ಸೆಲ್ಫ್ ಲವ್. ಸೊ ನಾವು ಸೆಲ್ಫ್ ಲವ್ ಅಂತ ಹಾಕಿದ ತಕ್ಷಣ ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟ್ಗಳು ಬರುತ್ತೆ. ಅದೇನು ಹೇಳುತ್ತೆ ಅಂತ ಹೇಳಿ ಆದರೆ ಚೆನ್ನಾಗಿ ಡ್ರೆಸ್ ಮಾಡಬೇಕು, ಚೆನ್ನಾಗಿ ಪೋಸ್ಟ್ ಮಾಡುವಂಥದ್ದು ಇರ್ಬೋದು, ಚೆನ್ನಾಗಿ ರೆಡಿ ಆಗುವಂಥದ್ದು, ಮೇಕಪ್ ಮಾಡುವಂಥದ್ದು, ಇಲ್ಲ ಸೋಲೋ ಟ್ರಿಪ್ ಹೋಗುವಂಥದ್ದು. ಎಸ್, ಆಬ್ವಿಯಸ್ಲಿ ಇದೆಲ್ಲ ಕೂಡ ಸೆಲ್ಫ್ ಲವ್ಗೆ ಕೌಂಟ್ ಆಗುತ್ತೆ. ಆದರೆ ಇವತ್ತು ನಾವೊಂದು ಸೆಲ್ಫ್ ಲವನ್ನ ತುಂಬಾ ವಿಭಿನ್ನವಾದಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ. ಓಕೆ, ಯಾಕಂದ್ರೆ ನಾವು ಹೊರಗಿನಿಂದ ಎಷ್ಟೇ ಅಲಂಕಾರ ಮಾಡ್ಕೊಂಡ್ರು, ಏನೇ ಮಾಡ್ಕೊಂಡ್ರು ಕೂಡ ಮೊದಲನೇದಾಗಿ ಕೌಂಟ್ ಆಗುವಂಥದ್ದು ನಾವು ಒಳಗಿಂದ ಹೇಗೆ ನಾವು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ತೀವಿ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಸೊ ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ, ಹಾಗೆಯೇ ನಾನು ಕೂಡ ಪರ್ಫೆಕ್ಟ್ ಅಲ್ಲ. ಸೊ ನನ್ನಲ್ಲೂ ಒಂದಷ್ಟು ಫ್ಲಾಸ್ ಇರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿದೆ ಅಲ್ಲ, ನನ್ನ ಬಾಡಿಯಿಂದ ಹಿಡಿದು, ನನ್ನ ದೇಹದಿಂದ ಹಿಡಿದು, ನನ್ನ ವ್ಯಕ್ತಿತ್ವವನ್ನು ಕೂಡ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ನನ್ನನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಅ ಬೇಸಿಕ್ ಆಫ್ ಸೆಲ್ಫ್ ಲವ್. ಅದನ್ನು ನಾವು ಯಾವಾಗ ಮಾಡ್ತೇವೋ ಆಬ್ವಿಯಸ್ಲಿ ತುಂಬಾನೇ ಚೆನ್ನಾಗಿರುವಂತಹ ಡೆವಲಪ್ಮೆಂಟ್, ಸೆಲ್ಫ್ ಲವ್ನ ಜರ್ನಿ ಅಲ್ಲಿಂದ ಶುರುವಾಗುತ್ತೆ. ಈ ಆಕ್ಸೆಪ್ಟೆನ್ಸ್ ಬರ್ತಾ ಇದ್ದಂಗೆನೆ ನಮಗೆ ಆ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ. ಈ ಕಾನ್ಫಿಡೆನ್ಸ್ ಯಾವಾಗ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಿ ಆದ್ರೆ, ನಮ್ಮನ್ನ ನಾವು, ನಮ್ಮ ದೇಹವನ್ನ ನಾವು ಯಾವಾಗ ಚೆನ್ನಾಗಿ ನೋಡ್ಕೊಳ್ತೇವೆ, ನಾವು ತುಂಬಾ ಫಿಟ್ ಆಗಿದ್ದಾಗ ಅದೆಷ್ಟು ಖುಷಿ ಆಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ನಾವು ನೋಡ್ಕೊಳ್ಳುವಾಗ ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಸೊ ಅಲ್ಲಿ ಸಿಗುವಂತಹ ಕಾನ್ಫಿಡೆನ್ಸ್ ಇದೆ ಅಲ್ಲ, ಇಟ್ ಇಸ್ ವೆರಿ ವೆರಿ ಹ್ಯೂಜ್. ಅಲ್ಲಿ ಸುಮ್ನೆ ಬರೋದಿಲ್ಲ. ಫಿಟ್ ಆಗಿರುವಂತಹ ದೇಹ ಬೇಕಂದ್ರೆ ಆರೋಗ್ಯಕರವಾಗಿರುವಂತಹ ಆಹಾರದಿಂದ ಹಿಡಿದು, ವರ್ಕೌಟ್ಸ್ ಇಂದ ಹಿಡಿದು ಎಲ್ಲಾ ರೀತಿಯಾದಂತಹ ಫಿಸಿಕಲ್ ಆಕ್ಟಿವಿಟಿ, ತುಂಬಾ ಪೀಸ್ಫುಲ್ ಮೈಂಡ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ದಟ್ ಈಸ್ ಅ ಮೇಜರ್ ಸ್ಟೆಪ್ ಇನ್ ಟರ್ಮ್ಸ್ ಆಫ್ ಸೆಲ್ಫ್ ಲವ್. ಹಾಗೆಯೇ ಸೆಲ್ಫ್ ಲವ್ನ ಇನ್ನೊಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿ ಆದರೆ ಗೌರವ. ನಮ್ಮನ್ನ ನಾವು ಹೇಗೆ ಗೌರವಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ತುಂಬಾನೇ ಮ್ಯಾಟ್ರ್ ಆಗುತ್ತೆ. ನಮಗೆ ಜನಗಳಿಂದ ತುಂಬಾ ಎಕ್ಸ್ಪೆಕ್ಟ್ ಇದೆ. ಅವ್ರನ್ನ ಪ್ರಾಬ್ಲಿ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳಿ ಆದ್ರೆ, ನನ್ನ ಗಂಡನೇ ನನ್ನ ಹೀಗೆ ನೋಡ್ಕೋಬೇಕು, ನನ್ನ ಪಾರ್ಟ್ನರ್ ನನ್ನನ್ನು ಹೀಗೆ ನೋಡ್ಕೋಬೇಕು, ನನ್ನ ಫ್ರೆಂಡ್ಸ್ ಹೇಗೆ ಟ್ರೀಟ್ ಮಾಡಬೇಕು, ನನ್ನ ಪೇರೆಂಟ್ಸ್ ಹೇಗೆ ಟ್ರೀಟ್ ಮಾಡಬೇಕು. ಆಬ್ವಿಯಸ್ಲಿ ಎಸ್, ಅವರೆಲ್ಲರೂ ಕೂಡ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ನನ್ನನ್ನು ನಾನು ಹೇಗೆ ನೋಡ್ಕೊಳ್ತಾ ಇದ್ದೇನೆ, ನನ್ನನ್ನು ನಾನು ಎಷ್ಟು ರೆಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಈ ರೆಸ್ಪೆಕ್ಟ್ ಅಂತ ಬಂದಾಗ ನನಗೆ ಆಗದೇ ಇರುವಂತಹ ವಿಷಯಗಳು, ನನಗೆ ಸಮಾಧಾನ ಕೊಡದೇ ಇರೋದು, ನನಗೆ ಇಷ್ಟ ಇಲ್ಲದಿರುವಂಥ ವಿಷಯಗಳು, ಕಷ್ಟ ಆಗುವಂತಹ ವಿಷಯಗಳು ಏನೇ ಇದ್ರು ಅದಕ್ಕೆ ತುಂಬಾ ಸಿಂಪಲ್ ಆಗಿ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋವು ಅಂತ ಹೇಳೋದನ್ನ ಕಲಿಬೇಕಾಗತ್ತೆ. ನೋವು ಅಂತ ಹೇಳೋದು ತುಂಬಾ ಕಷ್ಟ. ಸೊ ಆದಷ್ಟು ಅದನ್ನ ಕಲಿತಾ ಹೋಗಿ, ಸೊ ದ್ಯಾಟ್ ನಿಮ್ಮ ಬೌಂಡ್ರಿ ನೀವು ಗಟ್ಟಿಯಾಗಿ ಹಾಕೊಳ್ಳೇಬೇಕಾಗತ್ತೆ. ಇನ್ನೊಬ್ಬರ ಬೌಂಡ್ರಿಯನ್ನ ನೀವು ಕ್ರಾಸ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಬೌಂಡ್ರಿ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆದರೆ ಆಬ್ವಿಯಸ್ಲಿ ದೇರ್ ಈಸ್ ಅ ಪೀಸ್ ಆಫ್ ಮೈಂಡ್. ಸೊ ಬೇಡದೇ ಇರೋ ವಿಷಯಗಳಿಗೆ ಅನ್ವಾಂಟೆಡ್ ಆಗಿ ನಾವು ತಲೆ ಹಾಕ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಬೌಂಡ್ರಿ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ಬೇರೆಯವರಿಗೂ ಗೌರವ ಕೊಡ್ತಾ ಕೊಡ್ತಾ ನಮ್ಮ ಗೌರವವನ್ನು ನಾವೇ ಮೊದಲು ಕೊಟ್ಕೊಳ್ಬೇಕು. ಹಾಗೆಯೇ ಬಾಯಿ ತಪ್ಪಿ ಕೂಡ ಆಲ್ವೇಸ್ ಮೇಕ್ ಶೋರ್ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲೇಬಾರ್ದು. ಸೊ ಆಲ್ವೇಸ್ ಮೇಕ್ ಶೋರ್ ನಿಮ್ಮ ಬಗ್ಗೆ ಯಾವತ್ತೂ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ನೆಗೆಟಿವ್ ಅಂಶ ಇದೆ ಅಂದರೆ ಅದನ್ನು ಒಪ್ಕೊಳ್ಳೋದು, ಅದು ಸ್ಟಾರ್ಟಿಂಗಲ್ಲೇ ಬಂದಿರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಏನು ಪಾಸಿಟಿವ್ ಅಂಶ ಇದೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಿ. ಸೊ ದ್ಯಾಟ್ ಆಟೋಮ್ಯಾಟಿಕಲಿ ನಿಮ್ಮಲ್ಲಿ ಆ ಜೀವನೋತ್ಸಾಹ ತುಂಬಿ ಬರುತ್ತೆ. ಹಾಗೆ ವೀಕ್ಷಕರೇ, ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಮ್ಗೆ ತುಂಬ ಜನ ಮೋಸ ಮಾಡಿರಬಹುದು, ಇಲ್ಲ ಏನೋ ದ್ರೋಹ ಮಾಡಿರಬಹುದು, ಎಲ್ಲ ಬೆನ್ನಿಗೆ ಚೂರಿ ಹಾಕಿರ್ತೀವಿ ಅಂತ ಹೇಳ್ಬೋದು. ಸೊ ಹಾಗೇನೇ ಮಾಡಿದರೂ ಕೂಡ ಅವರನ್ನೆಲ್ಲ ಕ್ಷಮಿಸೋದು ತಕ್ಕ ಮಟ್ಟಿಗೆ ಈಸಿಯೋನೋ, ಆದರೆ ಎಲ್ಲೋ ಒಂದು ಕಡೆ ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನಿಂದ ಈ ತಪ್ಪಾಗಿದೆ ಅಂತ ಹೇಳಿದಾಗ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದಿದೆ ಅಲ್ಲ, ದಟ್ ಈಸ್ ಸೋ ಡಿಫಿಕಲ್ಟ್. ಸೊ ತುಂಬಾ ಇಂಪಾರ್ಟೆಂಟ್ ಅದು ಕೂಡ. ಬೇರೆಯವರು ತಪ್ಪು ಮಾಡಿದ್ದನ್ನು ಹೇಗೆ ಕ್ಷಮಿಸ್ತೀವೋ, ನಮ್ಮ ತಪ್ಪನ್ನು ನಾವು ಅಷ್ಟೇ ಗೌರವದಿಂದ ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಮುಂದೆ ಹೋಗಬೇಕು. ಯಾಕಂದ್ರೆ ನಾವು ಕೂಡ ಮನುಷ್ಯರು. ಸೊ ಹಾಗಾಗಿ ತಪ್ಪಾಗೋದು ತೊಂದರೆ ಏನಲ್ಲ, ತಿದ್ದುಕೊಂಡು ಹೋಗುವಂಥದ್ದು ಮನುಜ ಸ್ವಭಾವ. ಸೊ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಲ್ಲಿಗೆ ನಮ್ಮ ಪ್ರಯತ್ನ ಇರಲಿ. ಅದು ಕೂಡ ಸೆಲ್ಫ್ ಲವ್ ಅನ್ನು ತುಂಬಾನೇ ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಗಿಲ್ಟ್, ನೀವು ಎಷ್ಟು ಲಾಂಗ್ ಅದನ್ನ ಕ್ಯಾರಿ ಮಾಡ್ತೀರೋ ಅಷ್ಟು ನಿಮ್ಮ ಎನರ್ಜಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಕ್ಸೆಪ್ಟ್ ಇಟ್. ಎಸ್, ಮಿಸ್ಟೇಕ್ ಆಗಿದೆ, ಅದನ್ನ ಹೇಗೆ ಸರಿ ಮಾಡ್ಕೊಂಡು ಹೋಗೋದು ಅದನ್ನ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ
ಪ್ರೈವೇಟ್ ಆಗಿ ನಿಮ್ಮನ್ನ ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಲ್ಲ, ಪಬ್ಲಿಕ್ ಆಗಿ ಅದು ಕಾಣಿಸ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ನಮ್ಮಲ್ಲೇ ಆ ಒಂದು ಎನರ್ಜಿಯನ್ನು ಕಾಣಿಸ್ಕೊಳ್ಳುತ್ತೆ. ಹೊರಗಡೆ ನೀವು ಎಷ್ಟೇ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಏನೇ ಮೇಕಪ್ ಇಲ್ಲದೆ ಹೋಗಿದ್ರು ಕೂಡ ನಿಮ್ಮ ಎನರ್ಜಿಯೇ ಮಾತಾಡುತ್ತೆ. ಸೊ ದ್ಯಾಟ್ ಈಸ್ ವೇರ್ ಯೋರ್ ಸೆಲ್ಫ್ ಲವ್ ಶೋಸ್. ಅಲ್ಲಿ ಎಕ್ಸ್ಟ್ರಾ ಏನು ಅಟೆನ್ಷನ್ ಬೇಕು ಅಂತ ಇಲ್ಲ. ನೀವು ಸಿಂಪಲ್ ಆಗಿ ನಡ್ಕೊಂಡ್ರು ಹೋದ್ರೂ ಕೂಡ ಅದು ಎಕ್ಸ್ಟ್ರಾ ಆರ್ಡಿನರಿ ವಾಕ್ ಆಗಿ ಜನಗಳಿಗೆ ಕಾಣಿಸುತ್ತೆ. ಸೊ ಆಟೋಮ್ಯಾಟಿಕಲಿ ನಿಮ್ಮ ರೆಸ್ಪೆಕ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮ ಫಿಸಿಕಲ್ ಬಾಡಿಯ ಮೇಲೆ ಎಷ್ಟು ಅಟೆನ್ಷನ್ ಕೊಟ್ಟು ಆರೋಗ್ಯವನ್ನು ನೋಡ್ಕೊಳ್ತಾ ಹೋಗ್ತೀರಾ, ಅದೇ ರೀತಿ ನಿಮ್ಮ ಮೆಂಟಲ್ ಹೆಲ್ತ್ಗೆ ಏನಾದರೂ ಬೇಕು, ಸಹಾಯ ಬೇಕು ಅಂತ ಇದ್ದರೆ ದಯವಿಟ್ಟು ಅದರ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಅ ಬಿಗ್ಗೆಸ್ಟ್ ಬಿಸ್ನೆಸ್. ಸೊ ಹಾಗಾಗಿ ಡೋಂಟ್ ಎವರ್ ಲುಕ್ ಬ್ಯಾಕ್ ಫ್ರಮ್ ಇನ್ವೆಸ್ಟಿಂಗ್ ಇನ್ ಟರ್ಮ್ಸ್ ಆಫ್ ಥೆರಪಿ ಆರ್ ಎನಿ ಸಪೋರ್ಟ್, ಎನಿ ಮೆಂಟರ್ ನಿಮಗೆ ಬೇಕು ಅಂತ ಹೇಳಿ ಆದರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ದ್ಯಾಟ್ ಈಸ್ ಅ ಅಲ್ಟಿಮೇಟ್ ಫಾರ್ಮ್ ಆಫ್ ಶೋಕೇಸಿಂಗ್ ಅ ರೆಸ್ಪೆಕ್ಟ್, ಅ ಲವ್ ಟು ಯೋರ್ ಓನ್ ಸೆಲ್ಫ್. ಹಾಗೆ ನಿಮ್ಮ ಕನಸುಗಳ ಮೇಲೆ ವರ್ಕ್ ಮಾಡಿ. ನಿಮ್ಮ ಡ್ರೀಮ್ಸ್, ನಾನು ಯಾವ ಗೋಲ್ ರೀಚ್ ಆಗಬೇಕು ಅಂತಿದ್ರೆ ಅದರ ಮ್ಯಾನಿಫೆಸ್ಟೇಷನ್ ಕಡೆ ವರ್ಕ್ ಮಾಡಿ. ಅದನ್ನು ಅಚೀವ್ ಮಾಡುವಲ್ಲಿ ನಿಮ್ಮ ಎಲ್ಲ ಎಫರ್ಟ್ ಇರಲಿ. ಸೊ ಆಬ್ವಿಯಸ್ಲಿ ನಿಮ್ಮ ಗ್ರೋತ್, ನಿಮ್ಮ ಸಕ್ಸಸ್ ಇದೆ ಅಂತ ಹೇಳಿ ಆದರೆ ಗ್ಲೋ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಸೊ ಆಬ್ವಿಯಸ್ಲಿ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು, ಇನ್ಕ್ಲೂಡಿಂಗ್ ಯೋರ್ ಫ್ಯಾಮಿಲಿ, ಸೊಸೈಟಿ ಆ್ಯಂಡ್ ಎವ್ರಿ ಒನ್. ಸೊ ಹಾಗಾಗಿ ನೀವು ಇಷ್ಟೆಲ್ಲ ಎಫರ್ಟ್ ಏನೇ ಮಾಡಿದರೂ ಕೂಡ ಸೊಸೈಟಿಯನ್ನು ಇಂಪ್ರೆಸ್ ಮಾಡಬೇಕು, ನಾನು ಅವರನ್ನು ಇಂಪ್ರೆಸ್ ಮಾಡಬೇಕು, ಯಾರನ್ನು ಇಂಪ್ರೆಸ್ ಮಾಡೋ ಅಗತ್ಯನೂ ಇಲ್ಲ. ನಿಮ್ಮನ್ನು ನೀವು ಇಂಪ್ರೆಸ್ ಮಾಡಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನ ಇರಲಿ. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮೇ ಯುವರ್ ಸೆಲ್ಫ್ ಲವ್ ಜರ್ನಿ ಬಿಗಿನ್ ಫ್ರಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್.